ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಸಂಕ್ರಾಂತಿ ಹಬ್ಬದ ಮಹತ್ವ ಮತ್ತು ಆದಿಯಿಂದ ನಡೆದು ಬಂದಂಥ ಆಚರಣೆಯ ಬಗ್ಗೆ ಮಾತಾಡ್ತೀನಿ. ಸೂರ್ಯನು ಮಕರ ಸಂಕ್ರಮಣದಿಂದ ತನ್ನ ಮಾರ್ಗವನ್ನು ಬದಲಾಯಿಸಿ ಉತ್ತರ ದಿಕ್ಕಿಗೆ ಚಲಿಸ್ತಾನೆ. ಪ್ರತಿ ವರ್ಷ ಜನವರಿ 14 ಅಥವಾ 15ರಂದು ಮಕರ ರಾಶಿಗೆ ಸೂರ್ಯನು ಪ್ರವೇಶಿಸ್ತಾನೆ. ಈ ಸಮಯದಲ್ಲಿ ಬೆಳಕು ಹೆಚ್ಚು ಇರುತ್ತೆ. 6 ತಿಂಗಳ ಕಾಲ ಉತ್ತರಾಯಣದ ಬಳಿಕ ಜೂನ್ 15ರ ನಂತರ ದಕ್ಷಿಣಾಯನ ಪ್ರಾರಂಭ ಆಗಲಿದೆ. ಸೂರ್ಯನು ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಪ್ರವೇಶಿಸುವ ಸಂಕ್ರಮಣ ಕಾಲವು ಪುಣ್ಯಪ್ರದ ಅಂತ ಆದಿಯಿಂದಲೂ ನಮಗೆ ನಂಬಿಕೆ ಇದೆ. ಮಕರ ಸಂಕ್ರಾಂತಿ ಹಬ್ಬದ ಪೌರಾಣಿಕ ಕಥೆಗಳು ಏನು ಹೇಳುತ್ತೆ? ಭಗೀರಥನ ಪ್ರಯತ್ನದಿಂದ ಗಂಗಾ ಮಾತೆ ಧರೆಗಿಳಿದ ದಿನ ಸಂಕ್ರಾಂತಿ ಎಂದು ಅಂತ ಹೇಳ್ತಾರೆ. ಹಾಗೂ ಇಚ್ಛಾಮರಣಿಯಾಗಿದ್ದ ಭೀಷ್ಮ ಪಿತಾಮಹರು ಬಾಣಗಳ ಹಾಸಿಗೆಯಲ್ಲಿ ಮಲಗಿದ್ರೂ ಉತ್ತರಾಯಣದ ಆಗಮನ ಆಗೋ ತನಕ ಕಾದು ನಂತರ ದೇಹ ತ್ಯಾಗ ಮಾಡ್ತಾರೆ. ಉತ್ತರಾಯಣದಲ್ಲಿ ಮರಣ ಹೊಂದಿದರೆ ಮುಕ್ತಿ ದೊರೆಯುತ್ತೆ, ಮರುಜನ್ಮವಿಲ್ಲ ಅನ್ನೋ ಒಂದು ದೃಢವಾದ ನಂಬಿಕೆ ನಮ್ಮಲ್ಲಿ ಇದೆ. ಇಂದು ಅಪಾರ ಜನರು ಪುಣ್ಯ ಸ್ನಾನ ಮಾಡ್ತಾರೆ. ಸಂಕ್ರಮಣದಂದು ಸೂರ್ಯನ ರಶ್ಮಿಯು ನೀರಿನಲ್ಲಿ ಬೆರೆಯೋದ್ರಿಂದ ಶುದ್ಧವಾಗಿರುತ್ತೆ. ಅಂತಹ ನದಿ ನೀರಿನಲ್ಲಿ ಪುಣ್ಯ ಸ್ನಾನ ಮಾಡೋದ್ರಿಂದ ಅನೇಕ ದೈಹಿಕ ಕಾಯಿಲೆಗಳು ಗುಣವಾಗುತ್ತೆ. ಬ್ರಾಹ್ಮಿ ಮುಹೂರ್ತದಲ್ಲಿ ಪುಣ್ಯ ಸ್ನಾನ ಮಾಡುವುದು ಪುಣ್ಯಪ್ರದ. ಮಾಘ ಮಾಸದಲ್ಲಿ ಯಾವ ಸಮಯದಲ್ಲಿ ಕೂಡ ಪುಣ್ಯ ಸ್ನಾನ ಮಾಡಬಹುದು. ಪುಷ್ಯ ಹುಣ್ಣಿಮೆಯಿಂದ ಮುಂದಿನ ಮಾಘ ಹುಣ್ಣಿಮೆಯವರೆಗೆ ಮಾಘ ಸ್ನಾನ ಇರುತ್ತೆ. ಇದೇ ಅವಧಿಯಲ್ಲಿ ಅಲ್ಲಲ್ಲಿ ಕುಂಭಮೇಳಗಳು ನಡೆಯುತ್ತೆ. ಲಕ್ಷಾಂತರ ಕೋಟ್ಯಾಂತರ ಭಕ್ತರು ಪುಣ್ಯ ಸ್ನಾನ ಕೈಗೊಳ್ತಾರೆ. ಮಕರ ಸಂಕ್ರಾಂತಿ ದಿನ ಗಂಗಾ ಸ್ನಾನ ಮಾಡ್ತಾರೆ. ಇದು ಮೋಕ್ಷ ಸಾಧನೆಗೆ ಸಾಧನ ಅನ್ನೋ ಒಂದು ನಂಬಿಕೆ ನಮ್ಮ ಹಿಂದೂಗಳಲ್ಲಿದೆ. ಇದರ ಬಗ್ಗೆ ನಮ್ಮ ಪುರಾಣಗಳಲ್ಲಿ ಕೂಡ ಉಲ್ಲೇಖವಿದೆ. ಇವಾಗ ಇದರ ಆಚರಣೆನ ನಮ್ಮ ಕರ್ನಾಟಕದಲ್ಲಿ ಹಾಗೂ ವಿವಿಧ ರಾಜ್ಯಗಳಲ್ಲಿ ಮಾಡ್ತಾರೆ ಅನ್ನೋದನ್ನು ತಿಳ್ಕೊಳ್ಳೋಣ. ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಸಂಕ್ರಾಂತಿ ಹಬ್ಬನ ಸುಗ್ಗಿ ಹಬ್ಬವಾಗಿ ಆಚರಿಸಲಾಗುತ್ತೆ. ಹಬ್ಬದ ದಿನ ಹಿರಿಯರು ಕಿರಿಯರು ಎಲ್ಲ ಹೊಸ ಬಟ್ಟೆ ಹಾಕ್ಕೊಂಡು ಎಳ್ಳು ಬೆಲ್ಲವನ್ನು ಮನೆ ಮನೆಗೆ ಹಂಚ್ತಾರೆ. ದೇಗುಲಗಳಲ್ಲಿ ದೇವರ ಮೂರ್ತಿಗಳಿಗೆ ಸೂರ್ಯ ರಶ್ಮಿಯ ಅಭಿಷೇಕವಾಗುತ್ತೆ. ಆ ಕ್ಷಣನ ತುಂಬಿಕೊಳ್ಳೋದಕ್ಕೆ ಸಾವಿರಾರು ಭಕ್ತರು ದೇವಾಲಯಕ್ಕೆ ಹೋಗ್ತಾರೆ. ಇನ್ನು ಬೇರೆ ಬೇರೆ ನಾಡುಗಳಲ್ಲಿ ಯಾವ ರೀತಿ ಮಾಡ್ತಾರೆ? ತಮಿಳುನಾಡಿನಲ್ಲಿ ಪೊಂಗಲ್ ಅಂತ ಮಾಡ್ತಾರೆ. ಅವರು 4 ದಿನ ಪೊಂಗಲ್ ಹಬ್ಬವಾಗಿ ಆಚರಿಸ್ತಾರೆ. ದೇಗುಲದ ಆವರಣದಲ್ಲಿ 3 ಕಲ್ಲುಗಳನ್ನು ಜೋಡಿಸಿ ರಂಗೋಲಿ ಬಿಡಿಸಿ ಹೂವು ಕಬ್ಬಿನಿಂದ ಅಲಂಕರಿಸಿ ಒಲೆಗೆ ಕುಂಕುಮ ಹಚ್ಚಿ ಒಲೆ ಉರಿಸ್ಬಿಟ್ಟು ಮಣ್ಣಿನ ಮಡಿಕೆಯಲ್ಲಿ ಪೊಂಗಲನ್ನು ತಯಾರಿಸ್ತಾರೆ. ಅದನ್ನು ದೇವರಿಗೆ ನೈವೇದ್ಯವಾಗಿ ಇರಿಸಿ ನಂತರ ಪರಸ್ಪರ ಒಬ್ರಿಗೊಬ್ಬರಿಗೆ ಹಂಚಿಕೊಳ್ತಾರೆ. ಆಂಧ್ರ ಪ್ರದೇಶದಲ್ಲಿ ಹೇಗೆ ಮಾಡ್ತಾರೆ? ಪೆದ್ದ ಪಂಡುಯ ಅಂತ ಕರೀತಾರೆ. ಜನವರಿ 13ರಂದೇ ಭೋಗಿ ಹಬ್ಬದೊಂದಿಗೆ ಈ ಸಂಕ್ರಾಂತಿ ಹಬ್ಬ ಶುರುವಾಗಿ ಇಲ್ಲಿ 4 ದಿನಗಳ ಆಚರಣೆ ಮಾಡ್ತಾರೆ. ಒಂದು ಕಡೆ ರಾಶಿ ಒಣಗಿದ ಕಟ್ಟಿಗೆಗಳನ್ನು ಒಟ್ಟುಗೂಡಿಸಿ ಬೆಳ್ಳಂಬೆಳಗ್ಗೆ ಅಗ್ನಿಸ್ಪರ್ಶ ಮಾಡ್ತಾರೆ. ಅದರ ಸುತ್ತ ಹಾಡ್ತಾ ಕುಣಿತಾರೆ. ಹಳತು ಮತ್ತು ದುಷ್ಟಶಕ್ತಿಗಳು ಸುಟ್ಟು ಬೂದಿಯಾಗಲಿ, ಹೊಸತು ಹಾಗೂ ಒಳಿತಿನ ಆರಂಭವಾಗಲಿ ಅನ್ನೋ ಸಂಕೇತನ ಇದು ಸಾರುತ್ತೆ. ಪಂಜಾಬ್ನಲ್ಲಿ ಮಾಘಿ ಸುಗ್ಗಿಯ ಕಾಲ ಪ್ರಾರಂಭವಾದ ತಕ್ಷಣ ಈ ರೈತರು ಸಂಕ್ರಾಂತಿಯಂದು ಅಗ್ನಿದೇವರನ್ನ ಪ್ರಾರ್ಥಿಸ್ತಾರೆ. ತಮ್ಮ ಜಮೀನಿನಲ್ಲಿ ಮುಂದಿನ ವರ್ಷವೂ ಸಮೃದ್ಧ ಬೆಳೆ ಬರಲಿ ಅಂತ ಬೇಡ್ಕೊಳ್ತಾರೆ. ಸಂಜೆ ಎಲ್ಲರೂ ಭಲ್ಲೆ ಭಲ್ಲೆ ಅಂತ ಭಾಂಗ್ರಾ ನೃತ್ಯವನ್ನು ಮಾಡಿ ಕುಣಿತಾರೆ. ಉತ್ತರ ಪ್ರದೇಶದಲ್ಲಿ ಅಕ್ಕಿ ಮತ್ತು ಬೇಳೆಯನ್ನು ಬೇಯಿಸಿ ಖಿಚಡಿ ಅನ್ನೋ ಒಂದು ಖಾದ್ಯನ ತಯಾರು ಮಾಡ್ತಾರೆ. ದಂತಕಥೆ ಪ್ರಕಾರ ಮಕರ ಸಂಕ್ರಾಂತಿಯಂದು ಖಿಚಡಿ ಮಾಡೋ ಸಂಪ್ರದಾಯ ಉತ್ತರ ಪ್ರದೇಶದ ಗೋರಖ್ಪುರದಿಂದ ಪ್ರಾರಂಭವಾಯಿತು. ಶಿವನ ಅವತಾರವೆಂದು ಪರಿಗಣಿಸಲಾದ ಬಾಬಾ ಗೋರಖನಾಥ್ ಖಿಲ್ಜಿಯ ಆಕ್ರಮಣದ ಸಮಯದಲ್ಲಿ ಅಕ್ಕಿ ಬೇಳೆ ಮತ್ತು ತರಕಾರಿಗಳನ್ನು ಸೇರಿಸಿ ಖಿಚಡಿ ಮಾಡಿ ಜನರಿಗೆ ಹಂಚಿದ್ರು ಅನ್ನೋ ಒಂದು ಮಾತನ್ನು ಹೇಳಲಾಗುತ್ತೆ.
ಗಂಗಾ ನದಿಯಂತಹ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡೋದು, ಗಾಳಿಪಟ ಹಾರಿಸೋದು, ದೀಪೋತ್ಸವ, ಸೂರ್ಯನಿಗೆ ಅರ್ಘ್ಯ ಕೊಡೋದು, ಹೀಗೆ ಅನೇಕ ಒಂದು ಗೋಪೂಜೆ, ಈ ಥರ ಅನೇಕ ಸಂಪ್ರದಾಯಗಳನ್ನು ಮಾಡ್ತಾರೆ. ಕಣಿವೆಯಲ್ಲೂ ಕೂಡ ಎಳ್ಳು ಬೆಲ್ಲ ಹಂಚ್ತಾರೆ. ಅಲ್ಲಿ ಹೇಗೆ ಮಾಡ್ತಾರೆ? ಎಳ್ಳು ಬೆಲ್ಲದಿಂದ ಮಾಡಿದ ಸಿಹಿಯನ್ನು ಹಂಚ್ತಾರೆ, ಪ್ರವಚನಗಳು ಇವನ್ನೆಲ್ಲ ಹಮ್ಮಿಕೊಳ್ತಾರೆ. ಬಂಗಾಳದಲ್ಲಿ ಮಾವಿನ ಎಲೆಗಳ ತೋರಣ ಮಾಡಿ ಮನೆ ಮುಂದೆ ರಂಗೋಲಿ ಬಿಡಿಸ್ತಾರೆ, ಲಕ್ಷ್ಮೀ ಪೂಜೆಯನ್ನು ಮಾಡ್ತಾರೆ ಮತ್ತು ಪರಸ್ಪರ ಸಿಹಿ ಹಂಚ್ಕೊಳ್ತಾರೆ. ಗುಜರಾತ್ನಲ್ಲಿ ಬಹಳ ಚಳಿ ಇರುತ್ತೆ. ಈ ಸಮಯದಲ್ಲಿ ಬಣ್ಣ ಬಣ್ಣಗಳ ಗಾಳಿಪಟದಿಂದ ಕಂಗೊಳಿಸ್ತಾ ಇರುತ್ತೆ ಆಕಾಶ. ಇಲ್ಲಿ ಉತ್ತರಾಯಣ ಹಬ್ಬ 2 ದಿನಗಳವರೆಗೆ ಆಚರಿಸಲಾಗುತ್ತೆ. ಅಂತಾರಾಷ್ಟ್ರೀಯ ಗಾಳಿಪಟ ಉತ್ಸವ ಕೂಡ ಅಲ್ಲಿ ನಡೆಯುತ್ತೆ. ಇದು ಲಕ್ಷಾಂತರ ಜನರು ಭಾಗವಹಿಸುವಂತಹ ಒಂದು ಸಂಭ್ರಮ. ಅಸ್ಸಾಂನಲ್ಲಿ ಮಾಘ ಬಿಹು ಅಂತ ಕರೀತಾರೆ. ಅತಿ ದೊಡ್ಡ ಹಬ್ಬಗಳಲ್ಲಿ ಈ ಮಾಘ ಬಿಹು ಅಸ್ಸಾಂನಲ್ಲಿ ಮಾಡ್ತಾರೆ. ಅತಿ ಹಬ್ಬಗಳಲ್ಲಿ ಇದು ಒಂದು. ಹಬ್ಬದ ಹಿಂದಿನಿಂದಲೇ ಆಚರಣೆ ಪ್ರಾರಂಭವಾಗುತ್ತೆ. ಸಿಹಿ ತಿಂಡಿ ಹಂಚಿಕೆ, ವಿಶೇಷವಾಗಿ ಹುಲ್ಲು, ಒಣ ಎಲೆಗಳು ಮತ್ತು ಬಿದಿರುಗಳಿಂದ ಗುಡಿಸೆಗಳನ್ನು ನಿರ್ಮಿಸ್ತಾರೆ ಮತ್ತು ತಾತ್ಕಾಲಿಕವಾಗಿ ಜನ ಆ ಗುಡಿಸಲಿನ ಸುತ್ತಲೂ ಒಟ್ಟುಗೂಡಿಬಿಟ್ಟು ಪಕ್ಕವಾದ್ಯಗಳೊಂದಿಗೆ ಭಕ್ತಿಗೀತೆಗಳನ್ನು ಹಾಡ್ತಾರೆ. ಆಮೇಲೆ ಗುಡಿಸಲನ್ನ ಸುಟ್ಟು ಬಿಡ್ತಾರೆ. ಆ ಬೂದಿನ ಮಣ್ಣಿನ ಫಲವತ್ತೆಗೋಸ್ಕರ ಗಿಡ ಮರಗಳಿಗೆ ಹಾಕ್ತಾರೆ. ಪ್ರಕೃತಿಗೆ ಕೃತಜ್ಞತೆ ಸಲ್ಲಿಸುವ ಮೂಲಕ ಈ ಹಬ್ಬವನ್ನು ಆಚರಿಸ್ತಾರೆ. ಏನಾದರಾಗಲಿ ಆಚರಣೆಯೆಲ್ಲ ಒಂದೇನೆ, ಆಚರಣೆ ಮಾಡೋದು ಬೇರೆ ಬೇರೆ ರೀತಿ. ಹಾಗಾಗಿ ನಾವು ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡೋಣ ಅಂತ ಹೇಳ್ತಾ ಇವತ್ತಿನ ಈ 1-2 ಮಾತುಗಳನ್ನು ನಾನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ಎಲ್ರಿಗೂ.